ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಅಮಾವಾಸ್ಯೆ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಇವತ್ತು ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಮತ್ತು ಸೋಮವತಿ ಅಮಾವಾಸ್ಯೆ ಎಂದು ಕರೀತಾರೆ ನೋಡಿ. ಈ ಅಮಾವಾಸ್ಯೆಯನ್ನು ಇವತ್ತಿನ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡಲು ಬಂದಿದ್ದೇನೆ ಬನ್ನಿ. ಅದೇನಪ್ಪ ಅಂದರೆ 1 ಸ್ಪೂನ್ ನೋಡಿ, ಇದು ಅರಿಶಿನ ಪುಡಿ, 1 ಸ್ಪೂನ್ ಅಕ್ಕಿ ಹಿಟ್ಟು, ಎರಡನ್ನೂ ಮಿಕ್ಸ್ ಮಾಡಿ ಒಂದು ಸಣ್ಣ ಬೌಲಲ್ಲಿ ಹಾಕಿ ನಮ್ಮ ಮನೆಯ ದೇವರ ಕೋಣೆಯಲ್ಲಿರುವ ನೀರಿನಿಂದ, ಅಂದರೆ ಅದು ಇದು ಕುಡಿದಿರೋ ನೀರೆಲ್ಲ ಹಾಕೋದಕ್ಕೆ ಹೋಗಬೇಡಿ, ಇದು ದೇವರ ಕೆಲಸಕ್ಕಾಗಿರುತ್ತದೆ. ಆದ್ದರಿಂದ ನಮ್ಮ ದೇವರ ಮನೆಯಲ್ಲಿರುವ ನೀರನ್ನು ತೆಗೆದುಕೊಂಡು ಚೆನ್ನಾಗಿ ಕಲಸಿ ಇದನ್ನು ಉಂಗುರದ ಬೆರಳಲ್ಲಿ ಈ ಥರ ತಗೊಂಡಾಗ ಅಂಟಬೇಕು ನೋಡಿ, ಈ ಥರ ಚೆನ್ನಾಗಿ ಅಂಟ್ಕೊಳ್ಬೇಕು. ಆ ಥರ ಕಲಸಿಟ್ಕೊಂಡು ಮನೆಯ ಒಂದು ಪ್ರಧಾನ ಬಾಗಿಲು ಅಂತೀವಲ್ವ, ಅಲ್ಲಿ ಹೋಗಿ ಮನೆಯಲ್ಲಿ ಸ್ನಾನಾದಿಗಳು ಪೂಜೆ ಎಲ್ಲ ಆದ ನಂತರ ಮಾಡುವ ಒಂದು ವಿಶೇಷವಾದ ಒಂದು ಕೆಲಸವಾಗಿರ್ತದೆ ನೋಡಿ. ಇದು ನಾವು ಪ್ರತಿದಿನ ಬಾಗಿಲನ್ನು ಒರೆಸಿ ರಂಗೋಲಿ ಹಾಕಿ ಹೂಗಳನ್ನು ಇಟ್ಟಿರ್ತೀವಲ್ವ, ಆ ಬಾಗಿಲಿಗಲ್ಲ, ಬಾಗಿಲ ಮೇಲೆ ಅಲ್ಲಿ ಗಣೇಶ, ನಮಗೆ ಇಷ್ಟವಾದ ದೇವರನ್ನು ಇಟ್ಕೊಂಡಿರ್ತೀವಲ್ವ, ಫೋಟೋ ಅಥವಾ ವಿಗ್ರಹಗಳನ್ನು, ಅಲ್ಲಿ ಓಂ ಎಂಬ ಚಿಹ್ನೆಯನ್ನು ಬರೆದು ಅದಕ್ಕೆ ಪೂಜೆ ಮಾಡ್ಕೊಳ್ಬೇಕಾಗುತ್ತದೆ ನೋಡಿ. ಗಂಧದ ಕಡ್ಡೆಯಿಂದ ಮತ್ತು ಹೂಗಳಿಂದ ಪೂಜಿಸಿ, ಮತ್ತು ಅದಕ್ಕೆ ಮಧ್ಯದಲ್ಲಿ ಕುಂಕುಮದ, ಈ ಥರ ಕುಂಕುಮದ ಬೊಟ್ಟು ಅಂತೀವಲ್ವ, ಅದು ಇಡಲೇಬೇಕಾಗುತ್ತದೆ. ಇದರಲ್ಲಿ ಅರಿಶಿಣ ಇರುತ್ತಲ್ವ ಮತ್ತು ಕುಂಕುಮ ಮಿಕ್ಸ್ ಆಗುತ್ತೆ, ಅದಕ್ಕೋಸ್ಕರ ಕುಂಕುಮದ ಬೊಟ್ಟಿಟ್ಟು ಪೂಜೆಯನ್ನು ಮಾಡಿಕೊಳ್ಳಿ. ಈ ರೀತಿ ಮಾಡಿಕೊಳ್ಳುವುದರಿಂದ ಪ್ರತಿ ಅಮಾವಾಸ್ಯೆಯಲ್ಲೂ, ಈಗ ಅಮಾವಾಸ್ಯೆಗೆ ಮಾಡಿದ್ವಿ ಮತ್ತು ಮಾರನೇ ದಿನ ಒರೆಸೋದಕ್ಕೆ ಹೋಗಬೇಡಿ, ಇದನ್ನು ಮುಂದಿನ ಅಮಾವಾಸ್ಯೆಗೆ ಒರೆಸ್ಕೊಳ್ಬೇಕಾಗುತ್ತದೆ. ಒರೆಸಿಕೊಂಡು ಪುನಃ ಈ ಥರ ಪೇಸ್ಟ್ ತಯಾರಿಸಿ ಮತ್ತು ಓಂ ಎಂಬ ಚಿಹ್ನೆಯನ್ನು ಬರೆದುಕೊಳ್ಳಬೇಕಾಗುತ್ತದೆ. ಈ ರೀತಿ ಮಾಡೋದ್ರಿಂದ ಓಂ ಎನ್ನುವುದು ಓಂ ಗಣೇಶಾಯ ನಮಃ, ಓಂ ನಮಃ ಶಿವಾಯ, ಓಂ ನಾರಾಯಣಾಯ, ಈ ಥರ ಎಲ್ಲ ಒಂದು ದೇವರ ನಾಮಸ್ಮರಣೆಗಳಿರ್ತಾವಲ್ವ, ಅದರಲ್ಲಿ ಮೊದಲನೇ ಅಕ್ಷರ ಓಂ ಆಗಿರ್ತದೆ ಅಲ್ವಾ. ಸಕಲ ಕಷ್ಟಗಳನ್ನು, ಎಲ್ಲ ರೀತಿಯ ತೊಂದರೆಗಳನ್ನು ನಿವಾರಣೆ ಮಾಡುವ ಓಂ ಎಂಬ ಪದದಲ್ಲಿ ಶಕ್ತಿಯುತವಾದ ಒಂದು ಅರ್ಥವಿದೆ. ಅದಕ್ಕೋಸ್ಕರ ಅಂತಹ ಒಂದು ಓಂ ಎಂಬ ಚಿಹ್ನೆಯನ್ನು ಬರೆದು ನಾವು ಪೂಜೆ ಮಾಡಿಕೊಳ್ಳುವುದರಿಂದ ಮನೆಗೆ ಹಾಗೂ ನಮಗೆ ತುಂಬ ರಕ್ಷಣೆ ಸಿಗುತ್ತದೆ ಎಂದು ನಮ್ಮ ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ನೀವು ಕೂಡ, ಅಂದರೆ ನನ್ನ ವಿಡಿಯೋ ನೋಡುವ ಎಲ್ಲರೂ ಈ ರೀತಿ ಮಾಡಿಕೊಳ್ಳಿ ಅಂತ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ನೀವು ಈ ರೀತಿ ಮಾಡಿಕೊಳ್ಳಿ, ಓಕೆನಾ. ಮತ್ತೇನಪ್ಪ ಅಂದರೆ ಇವತ್ತಿನ ದಿನ ಸೋಮವಾರ ದಿನ ಶಿವನಿಗೆ ಪ್ರಿಯವಾದ ವಾರ ಸೋಮವಾರವಾಗಿರ್ತದೆ. ಇಂದಿನ ದಿನವೇ ಅಮಾವಾಸ್ಯೆ ಬಂದಿರುವುದರಿಂದ ಸೋಮಾವತಿ ಅಮಾವಾಸ್ಯೆ ಅಂತ ಕೂಡ ಹೇಳಿಕೊಳ್ತಾರೆ. ಇವತ್ತಿನ ದಿನ ಏನು ಮಾಡಬೇಕಪ್ಪ ಅಂದರೆ ಶಿವನ ದೇವಾಲಯಕ್ಕೆ ಹೋಗಿ ಅಭಿಷೇಕ, ಅರ್ಚನೆ, ಪೂಜಾದಿಗಳನ್ನು ಮಾಡಿಸಿಕೊಳ್ಳಿ. ಮತ್ತು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಾವು ದೇವಸ್ಥಾನದಲ್ಲಿ ಶಿವನಿಗೆ ನಮಸ್ಕಾರ ಹೇಗೆ ಮಾಡ್ತೀವಪ್ಪ ಅಂದರೆ, ಇಲ್ಲಿ ನೋಡಿ, ಈ ಥರ ಶಿವನ ಒಂದು ದೇವಾಲಯವಿರ್ತದೆ ಅಲ್ವಾ, ಇಲ್ಲಿ ಗೋಪುರ ಇರುತ್ತೆ, ಇಲ್ಲಿ ಹೋಗಿ ಕೈ ಮುಗಿಬಿಟ್ಟು ಅದು ರೌಂಡ್ ಹಾಕ್ತೀವಲ್ವ ಹೀಗೆ. ಅಥವಾ ನಮಗೆ ಶಿವನ ಹತ್ತಿರ, ದೇವರ ಹತ್ತಿರ ಹೋಗಲು ಅವಕಾಶವಿದ್ದರೆ ಹೀಗೆ ಹೋಗಿ ಹೀಗೆ ನಮಸ್ಕಾರ ಮಾಡ್ತೀವಿ, ಹೀಗೆ ದಾಟ್ಬಿಡ್ತೀವಿ. ಅಂದರೆ ಇದನ್ನು ಇಲ್ಲಿ ಅಭಿಷೇಕದ ಜಲ, ಅಂದರೆ ಹಾಲಿನಿಂದ ಅಭಿಷೇಕ, ಪಂಚಾಮೃತ ಅಭಿಷೇಕ, ಒಟ್ಟು ನೀರಿನ ಒಂದು ಅಭಿಷೇಕ ಜಲ ಇಲ್ಲಿ ಬಂದಿರುತ್ತಲ್ವ, ಇದನ್ನು ನಾವು ಹೀಗೆ ದಾಟಬಾರ್ದು. ನಮಸ್ಕಾರ ಮಾಡುವಾಗ ನಾವು ಹೀಗೆ ದಾಟಿ ಒಂದು ಸುತ್ತು ಅಂತ ಮಾಡ್ತೀವಲ್ಲ, ಹಾಗೆ ಮಾಡಬಾರ್ದು ಅಂತ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಅದನ್ನು ಹೇಗೆ ಮಾಡಬೇಕಪ್ಪ ಅಂದರೆ, ಹೀಗೆ ಹೋಗಿ ಹೀಗೆ ಬಂದು ಇಲ್ಲಿ ಸ್ಟಾಪ್ ಮಾಡಬೇಕು, ಪುನಃ ರಿವರ್ಸ್ ಹಿಂದಕ್ಕೆ ತಿರುಗಿ ಬಂದು ಇಲ್ಲಿ ಒಂದು ಸುತ್ತು ಅಂತ ಮಾಡಿಕೊಳ್ಳಬೇಕಾಗುತ್ತದೆ ನೋಡಿ. ಇದು ಶಿವನಿಗೆ ಮಾತ್ರ ಈ ಥರ ಮಾಡಿಕೊಳ್ಳಬಹುದಾಗಿದೆ ಎಂದು ಹೇಳಿದ್ದಾರೆ. ಈ ರೀತಿ 1 ಸುತ್ತು, 2 ಸುತ್ತು, 5, 9 ಎಷ್ಟಾಗುತ್ತೋ ಕೈಯಲ್ಲಿ ಅಷ್ಟು ಸುತ್ತುಗಳನ್ನು ಮಾಡಿಕೊಂಡು ಅಲ್ಲೇ 2 ನಿಮಿಷ ಕೂತು ಓಂ ನಮಃ ಶಿವಾಯ ಎಂಬ ನಾಮಸ್ಮರಣೆಯನ್ನು ಹೇಳಿಕೊಂಡು ಮನೆಗೆ ಬರಬೇಕಾಗುತ್ತದೆ. ಅಥವಾ ದೇವಸ್ಥಾನಕ್ಕೆ ಹೋಗಲು ಸಮಯವಿಲ್ಲ ಅನ್ನೋರು ಮನೆಯಲ್ಲಿಯೇ ಶಿವನಾಮಸ್ಮರಣೆಯನ್ನು ಮಾಡಿಕೊಳ್ಳಿ, ಓಕೆನಾ. ಮತ್ತೇನಪ್ಪ ಅಂದರೆ, ಈ ಶಿವನಿಗೆ ಇವತ್ತಿನ ದಿನ ಯಾವುದೇ ಚರ್ಮದ ಸಮಸ್ಯೆ ಇರುವವರು ಅವರ ಹೆಸರಿನಲ್ಲಿ ಅಭಿಷೇಕ ಮಾಡಿಸಿಕೊಂಡರೆ 2-3 ಅಮಾವಾಸ್ಯೆ ಅನ್ನೋದರೊಳಗಾಗಿ ಅವರ ಚರ್ಮದ ಕಾಯಿಲೆಗಳು ಸಹ ಅಂದರೆ ಗುಣವಾಗುತ್ತದೆ ಎಂದು ತಿಳಿಸಿದ್ದಾರೆ ನೋಡಿ. ಮತ್ತೇನಪ್ಪ ಅಂದರೆ, ಶಿವನು
ಒಂದು ಪುರಾಣ ಕಥೆಯಲ್ಲಿ ನಂದೀಶ್ವರನಿಗೆ ಹೇಳಿದ್ದಾರೆ, ಈ ಅಧಿಕ ಮಾಸ ಪುರುಷೋತ್ತಮ ಮಾಸ ಎಂಬ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಿದ್ದೀನಿ ಅಲ್ವಾ. ಅಂತಹ ಪುರುಷೋತ್ತಮ ಮಾಸದ ಸಮಯದಲ್ಲಿ, ಅಧಿಕ ಮಾಸದಲ್ಲಿ ನನ್ನನ್ನು ಯಾರು ಪೂಜೆ, ಧ್ಯಾನ, ನಾಮಸ್ಮರಣೆ ಮಾಡುತ್ತಾರೋ ಅದೇ ರೀತಿಯಾಗಿ ವಿಷ್ಣುವನ್ನು ಕೂಡ ನಾಮಸ್ಮರಣೆ, ಪೂಜೆಗಳನ್ನು ಮಾಡಿಕೊಳ್ಳುವುದರಿಂದ ನಮ್ಮಿಬ್ಬರ ಅನುಗ್ರಹ ಜೊತೆಗೆ ನಾನು ಸಕಲ ಇಷ್ಟಾರ್ಥಗಳನ್ನು, ಬೇಡಿದವರ ಇಷ್ಟಾರ್ಥಗಳನ್ನು ಪೂರೈಸುತ್ತೇನೆ ಎಂದು ಒಂದು ಪುರಾಣ ಕಥೆಯಲ್ಲಿ ಶಿವನು ನಂದೀಶ್ವರನಿಗೆ ಹೇಳಿದ್ದಾರಂತೆ. ಅದಕ್ಕೋಸ್ಕರ ಎಲ್ಲ ಕಡೆಯಲ್ಲೂ ಶಿವ ಧ್ಯಾನ ಮತ್ತು ವಿಷ್ಣುವಿನ ಪೂಜೆ ಎಲ್ಲ ರೀತಿಯಲ್ಲೂ ನಡೆಯುತ್ತದೆ ನೋಡಿ ಈ ಅಧಿಕ ಮಾಸದಲ್ಲಿ. ಅದಕ್ಕೋಸ್ಕರ ನೀವು ಕೂಡ ಮಾಡಿಕೊಳ್ಳಿ. ಅದರಲ್ಲೂ ಇವತ್ತು ಅಮಾವಾಸ್ಯೆ ಆದ್ದರಿಂದ ನೀವು ಈ ಶಿವ ಮತ್ತು ವಿಷ್ಣು ಇರುವ ಸ್ಥಾನ ಯಾವುದಪ್ಪ ಅಂತ ಯೋಚನೆ ಮಾಡ್ತಾ ಇರಬೇಕಲ್ವಾ. ಅದು ಅರಳಿಕಟ್ಟೆ. ಅರಳಿ ಮರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನರು ವಾಸವಾಗಿರುತ್ತಾರೆ ಎಂಬ ಮಾಹಿತಿ ನಮಗೆ ತಿಳಿದಿದೆ ಅಲ್ವಾ. ಅದಕ್ಕೋಸ್ಕರ ಅರಳಿ ಮರಕ್ಕೆ ಹೋಗಿ ಎಷ್ಟು ಸುತ್ತಾಗುತ್ತೋ ಅಷ್ಟು ನಮಸ್ಕಾರ ಮಾಡಿಕೊಂಡು ಬನ್ನಿ. ಮತ್ತು ಅರಳಿ ಮರವನ್ನು ಹೀಗೆ ಸ್ಪರ್ಶ ಮಾಡಿಕೊಂಡು, ಹೀಗೆ ಮುಟ್ಟಿಕೊಂಡು, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೇ ನಮಃ ಅಂತ 1 ಬಾರಿ 3 ಬಾರಿ ಎಷ್ಟಾಗುತ್ತೋ ಅಷ್ಟು ಆ ಮರವನ್ನು ಮುಟ್ಟಿ ತಮ್ಮ ಮನದ ಬೇಡಿಕೆಗಳನ್ನು ಬೇಡಿಕೊಂಡು ಮನೆಗೆ ಬರಬಹುದಾಗಿದೆ. ಈ ರೀತಿ ಅರಳಿ ಮರವನ್ನು ಮುಟ್ಟುವುದು ಶನಿವಾರ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಮಾತ್ರ ಆಗಿರ್ತದೆ ನೋಡಿ. ಮತ್ತು ಬೇರೆ ಯಾವುದೇ ಸಮಯದಲ್ಲೂ ಈ ಮರವನ್ನು ಮುಟ್ಟುವುದಕ್ಕೆ ಹೋಗಬಾರದು. ಮತ್ತೇನಪ್ಪ ಅಂದರೆ, ಮುಖ್ಯವಾಗಿ ಅರಳಿಕಟ್ಟೆಗೆ ಹೋಗುವುದಾದರೆ ಅಲ್ಲಿ ಅರಳಿ ಬುಡಕ್ಕೆ ಒಂದು ಎಳ್ಳೆಣ್ಣೆಯಿಂದ ಒಂದು ದೀಪವನ್ನು ಹಚ್ಚಿ ಇಡಬೇಕಾಗುತ್ತದೆ ನೋಡಿ. ಪೂಜೆ ಮಾಡಲು ಸಮಯವಿಲ್ಲ ಅಂದರೆ ಕೇವಲ ಎಳ್ಳೆಣ್ಣೆಯಿಂದ ದೀಪವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಬರಬಹುದಾಗಿದೆ. ಈ ರೀತಿ ಮತ್ತೇನಪ್ಪ ಅಂದರೆ, ಶಿವನ ದೇವಾಲಯ ಇಲ್ಲ ನಮ್ಮನೆ ಹತ್ತಿರ ಅಂದರೆ ಕೇವಲ ದೇವಿಯ ದೇವಸ್ಥಾನ ಕೂಡ ಇದ್ದರೂ ಕೂಡ ಆ ದೇವಿ ದೇವಾಲಯಕ್ಕೆ ಹೋಗಿ ಅರ್ಚನೆ, ಪೂಜೆಯನ್ನು ಮಾಡಿಸಿಕೊಳ್ಳಿ. ಮತ್ತು ಕುಂಕುಮಾರ್ಚನೆಯನ್ನು ಕೂಡ ಮಾಡಿಸಿಕೊಳ್ಳಬಹುದಾಗಿದೆ. ಕೆಲವರ ಮನೆಯಲ್ಲಿ ನಿಂಬೆಹಣ್ಣುಗಳು ತುಂಬ ಇದ್ದರೆ ಆ ನಿಂಬೆಹಣ್ಣಿನ ಹಾರವನ್ನು ಮಾಡಿಕೊಂಡು ಮನೆಯಲ್ಲಿ ಎಲ್ಲರ ಕೈಯಲ್ಲೂ ಮುಟ್ಟಿಸಿಕೊಂಡು ಆ ಹಾರವನ್ನು ದೇವಿಗೆ ಹಾಕಬಹುದಾಗಿದೆ ನೋಡಿ. ಮತ್ತು ನಿಂಬೆಹಣ್ಣಿನ ಒಂದು ತುಪ್ಪವನ್ನು ಹಾಕಿ ಅದರ ದೀಪವನ್ನು ಕೂಡ ಹಚ್ಚಿಕೊಳ್ಳಬಹುದಾಗಿದೆ. ತಮ್ಮ ಮನದಾಸೆಗಳನ್ನು ಬೇಡಿಕೊಂಡು ದೇವಿಯ ದೇವಾಲಯದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿಕೊಂಡರೆ ಈ ಶಕ್ತಿಯುತವಾದ ಅಮಾವಾಸ್ಯೆಯ ಒಂದು ಮತ್ತು ದೇವಿಯ ಅನುಗ್ರಹ ಪಡೆದುಕೊಳ್ಳಬಹುದಾಗಿದೆ. ಮತ್ತೇನಪ್ಪ ಅಂದರೆ, ಮತ್ತು ಯಾವುದೇ ದೇವಸ್ಥಾನಗಳು ಹತ್ತಿರವಿಲ್ಲ, ಹೋಗಲು ಸಾಧ್ಯವಿಲ್ಲ ಅನ್ನೋರು ಮನೆಯಲ್ಲಿಯೇ ಶಿವ ಧ್ಯಾನ, ದೇವಿ ಧ್ಯಾನ, ಸ್ತೋತ್ರಗಳನ್ನು ಹೇಳಿಕೊಳ್ಳಿ. ಇದೇ ರೀತಿಯಾಗಿ ಪ್ರತಿ ಅಮಾವಾಸ್ಯೆಯಲ್ಲೂ ಮಾಡಿಕೊಳ್ಳಿ. ಈ ಅಮಾವಾಸ್ಯೆಯ ವಿಶೇಷವಾದ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ, ಮತ್ತು ಅರಳಿಕಟ್ಟೆ ಹೋಗುವವರು, ಪೂಜೆ ಮಾಡಿಕೊಳ್ಳುವವರು ಕೇವಲ ಹಾಗೆ ಏನಾದರೂ ತೆಗೆದುಕೊಳ್ಳದೆ ಹೋಗಬಾರ್ದು. ಒಂದು ಸ್ವಲ್ಪ ನೀರನ್ನು ತೆಗೆದುಕೊಂಡು ಬುಡಕ್ಕೆ ನೀರನ್ನು ಹಾಕಿ ಒಂದು ಸ್ವಲ್ಪ ಬೆಲ್ಲವನ್ನು ಅರಳಿಕಟ್ಟೆಯ ಬುಡಕ್ಕೆ ಇಡಬೇಕಾಗಿದೆ ನೋಡಿ. ಬೆಲ್ಲ ಅಥವಾ ಸಕ್ಕರೆ. ಅಲ್ಲಿ ಏನಾದರೂ ಇರುವೆಗಳು ಬಂದು ತಿನ್ನೋದ್ರಿಂದ ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ತಿಳಿಸಿದ್ದಾರೆ ನಮ್ಮ ಗುರುಜಿ. ಅದಕ್ಕೋಸ್ಕರ ಪುನಃ ಮತ್ತೆ ನಿಮಗೋಸ್ಕರ ಹೇಳ್ತಿದ್ದೇನೆ ನೋಡಿ. ಈ ರೀತಿ ಸರಳವಾದ, ಸುಲಭವಾದ, ನಮ್ಮ ಮನೆಯಲ್ಲಿಯೇ ಮಾಡಿಕೊಳ್ಳಬಹುದಾದ ಅಮಾವಾಸ್ಯೆ ಒಂದು ವಿಶೇಷವಾಗಿದೆ ನೋಡಿ. ಈ ಸರಳವಾದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.